ಸಿಲಿಕಾನ್ ಸಿಟಿ ಜನರಿಗೆ ಕಾದಿದೆ ಮತ್ತೊಂದು ಬಹುದೊಡ್ಡ ಶಾಕ್. ಯಾಕಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಬೋರ್ ನೀರು ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸಿಲಿಕಾನ್ ಸಿಟಿ ಜನರಿಗೆ ಕಾದಿದೆ ಮತ್ತೊಂದು ಶಾಕ್. ಬೇಸಿಗೆ ಬಂದಾಗ ಬೋರ್ ನೀರು ಸಿಗೋದು ಡೌಟ್ ಅಂತೆ. ಯಾಕಂದ್ರೆ ಅಂತರ್ಜಲ ಕುಸಿದಿದ್ದು ಇತ್ತ ಕಾವೇರಿ ನೀರು ಪೂರೈಕೆ ಆಗ್ತಿದೆ. ಉತ್ತಮ ಮಳೆ ಆಗಿರೋದ್ರಿಂದ ಕಾವೇರಿ ನೀರಿಗೆ ಕೊರತೆ ಏನು ಇರೋದಿಲ್ಲ. ಆದರೆ ಬೋರ್ ನೀರು ಸಿಗೋದಿಲ್ಲ ಅನ್ನೋದರ ಕುರಿತು ಈಗ ಮಾತುಗಳು ಕೇಳಿ ಬಂದಿರುವಂಥದ್ದು. ಈ ಬಗ್ಗೆ ಈಗಾಗಲೇ BWSSB ಖಚಿತ ಕೂಡ ಪಡಿಸಿದೆ. ಆದರೆ ಈ ಬಾರಿ ಕಾವೇರಿ ನೀರಿನ ಸಮಸ್ಯೆ ಎದುರಾಗುವುದಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ BWSSB ಇಲಾಖೆ ಹೇಳಿರುವಂಥದ್ದು. ಡ್ಯಾಮ್ಗಳಲ್ಲೂ ಕೂಡ ಸಾಕಷ್ಟು ನೀರನ್ನು ಸಂಗ್ರಹಿಸಲಾಗಿದೆ. ಉತ್ತಮ ಮಳೆಯಾಗಿದ್ದರಿಂದ ಡ್ಯಾಮ್ಗಳು ಎಲ್ಲವೂ ಕೂಡ ತುಂಬಿ ತುಳುಕ್ತಿವೆ. ನೀರು ಸಂಗ್ರಹಗೊಂಡಿದೆ. ಅದರಲ್ಲೂ ಕಾವೇರಿ ನೀರಿಗೆ ಯಾವುದೇ ಕೊರತೆ ಕೂಡ ಇರೋದಿಲ್ಲ ಅಂತ BWSSB ಖಚಿತಪಡಿಸಿದೆ. ಆದರೆ ಬೋರ್ ನೀರು ಸಿಗೋದು ಡೌಟ್ ಅಂತ ಹೇಳಲಾಗ್ತಿದೆ. ಬೇಸಿಗೆ ಬಂದಾಗ ಸಿಲಿಕಾನ್ ಸಿಟಿಯಲ್ಲಿ ನೀರಿಗೆ ಎಷ್ಟು ಮಟ್ಟಿಗೆ ಹಾಹಾಕಾರ ಶುರುವಾಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದರಲ್ಲೂ ಕಾವೇರಿ ನೀರು ಇಲ್ಲ ಅಂತಂದರೆ ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿ ಮಂದಿ ಅಂತೂ ಪರದಾಡುವಂತಹ ಪರಿಸ್ಥಿತಿ. ಇಲ್ಲಿ ಒಂದು ನೆಮ್ಮದಿ ಖುಷಿ ವಿಚಾರ ಏನಪ್ಪ ಅಂದರೆ ಈ ಬಾರಿ ಕಾವೇರಿ ನೀರಿನ ಪೂರೈಕೆಯಲ್ಲಿ ಯಾವುದೇ ಕೂಡ ವ್ಯತ್ಯಾಸ ಆಗೋದಿಲ್ಲ. ಯಾಕಂದರೆ ನೀರು ಸಂಗ್ರಹಗೊಂಡಿದೆ. ಉತ್ತಮ ಮಳೆಯಾಗಿರೋದ್ರಿಂದ ಕಾವೇರಿ ನೀರಿಗೆ ಯಾವುದೇ ಕೊರತೆ ಇಲ್ಲ. ಆದರೆ ಕೆಲವೊಂದು ಏರಿಯಾಗಳಲ್ಲಿ ಬೋರ್ ನೀರು ಬರುತ್ತೆ. ಈ ಒಂದು ಬೋರ್ ನೀರು ಬರೋದಿಲ್ಲ ಅಂತ ಈಗ ಹೇಳಲಾಗ್ತಾ ಇರುವಂಥದ್ದು. ಅಂತರ್ಜಲ ಕುಸಿದಿರೋದ್ರಿಂದ ಬೋರ್ ನೀರು ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಬೇಸಿಗೆ ಬಂತಂದ್ರೆ ಬೆಂಗಳೂರಿನಲ್ಲಿ ನೀರಿಗೆ ಎಷ್ಟು ಮಟ್ಟಿಗೆ ಹಾಹಾಕಾರ ಶುರುವಾಗುತ್ತೆ ಅನ್ನೋದು ಗೊತ್ತಿರುವ ವಿಚಾರ. ಆದರೆ ಈ ಬಾರಿಯ ಬೇಸಿಗೆಯಲ್ಲಿ ಬೋರ್ ನೀರು ಸಿಗೋದು ಡೌಟ್ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಅಂದ್ರೆ ಕಳೆದ ವರ್ಷ ಕೂಡ ನೀರಿನ ಸಮಸ್ಯೆ ಉಂಟಾಗಿತ್ತು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಲಮಂಡಳಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿ ಮಾಡಿರುವಂತದ್ದು. ಆದ್ರೆ ಸದ್ಯ ಪ್ರತಿ ಬಾರಿ ಬೇಸಿಗೆ ಬಂದಾಗ ಕಾವೇರಿ ನೀರಿಗೆ ಕೊರತೆ ಎದುರಾಗುತ್ತೆ. ಆದ್ರೆ ಕಾವೇರಿ ನೀರು ಕೊಡಿ ಅಂತ ಪ್ರತಿಭಟನೆಗಳು ಕೂಡ ಮಾಡ್ತಾರೆ. ಆದ್ರೆ ಸದ್ಯ ಎಲ್ಲೆಡೆ ಮಳೆ ಚೆನ್ನಾಗಿ ಆಗಿರೋದ್ರಿಂದ ಕಾವೇರಿ ನೀರಿಗೆ ಕೊರತೆ ಇಲ್ಲ. ಅದರ ಬದಲು ಬೆಂಗಳೂರಲ್ಲಿ ಏನು ಬಹುತೇಕ ಕಡೆಗಳಲ್ಲಿ ಮನೆ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಹೀಗೆ ಅಂದ್ರೆ ಬಹುತೇಕ ಕಡೆಗಳಲ್ಲಿ ಬೋರ್ವೆಲ್ ಅನ್ನ ಕೊಡ್ದಿರ್ತಾರೆ. ಆದ್ರೆ ಅಂತರ್ಜಲ ಮಟ್ಟ ಕುಸಿದಿರೋ ಕಾರಣಕ್ಕಾಗಿ ಬಹುತೇಕ ಬೋರ್ವೆಲ್ ನಲ್ಲಿರುವಂತಹ ನೀರು ಬತ್ತಿರುವಂತದ್ದು. ಹೀಗಾಗಿ ಎಲ್ಲೆಡೆ ಈ ಬಾರಿ ಬೆಂಗಳೂರಿನಲ್ಲಿ ನೀರಿನ ಕೊರತೆ ಆಗ್ಬಾರ್ದೆಂಬ ಆಲೋಚನೆ ಕೂಡ ಇರುವಂತದ್ದು. ಡ್ಯಾಮ್ ನಲ್ಲಿ ಕೂಡ ಈ ಬಾರಿ ಸಾಕಷ್ಟು ನೀರ್ ಸಂಗ್ರಹವಾಗಿದೆ. ಹಾಗಾಗಿ ಈ ಬಾರಿ ಬೆಂಗಳೂರಿಗೆ ಕಾವೇರಿ ನೀರಿನಲ್ಲಿ ಯಾವುದೇ ಕೊರತೆ ಆಗಲ್ಲ ಅಂತ BWSSB ಖಚಿತಗೊಳಿಸಿದೆ. ಆದ್ರೆ ಬಹುತೇಕ ಮನೆಯಲ್ಲಿ ಅಂದ್ರೆ ಸ್ವಂತ ಮನೆಯನ್ನು ಹೊಂದಿರ್ತಾರೆ. ಹಾಗೇನೆ ಅಪಾರ್ಟ್ಮೆಂಟ್ ಗಳಲ್ಲಿ ಬೋರ್ವೆಲ್ ಇರುವಂತದ್ದು. ಇದ್ರಲ್ಲಿ ಈಗ ಅಂತರ್ಜಲ ಮಟ್ಟ ಕುಸಿದ ಕಾರಣಕ್ಕಾಗಿ ನೀರಿನ ಕೊರತೆ ಉಂಟಾಗ್ತಿದೆ. ಅದನ್ನ ಸರಿದೂಗಿಸಕ್ಕೋಸ್ಕರ ಕಾವೇರಿ ನೀರನ್ನ ಕೊಟ್ಟು BWSSB ಬೆಂಗಳೂರಲ್ಲಿ ಈ ವರ್ಷ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದ ರೀತಿ ಮುಂದಾಗಿರುವಂತದ್ದು. ಆದ್ರೆ ಮತ್ತೊಂದ್ ಕಡೆ ಈಗಾಗಲೇ ಬಹುತೇಕ ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂತರ್ಜಲ ಮಟ್ಟ ಕುಸಿಯೋದಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಅಪಾರ್ಟ್ಮೆಂಟ್ ಆಗಿರ್ಬೋದು, ಮರಗಳ ಕಡಿತ ಆಗಿರ್ಬೋದು, ಕೆರೆಗಳ ವಿನಾಶ ಆಗಿರ್ಬೋದು. ಇದರಿಂದ ಅಂತರ್ಜಲ ಮಟ್ಟ ಕುಸಿತ ಉಂಟಾಗ್ತಾ ಇದೆ. ಇದಕ್ಕೆ ಸರಿಯಾದ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಮಧು, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.